ನರಿಂಗಾನದಲ್ಲಿ ಸೇವಾ ಭಾರತಿ ರಿಜಿಸ್ಟರ್ಡ್ ಇದರ ಕ್ಯಾಂಪಸ್ ನಿರ್ಮಾಣಗೊಂಡಿತ್ತು. ಇನ್ಫೋಸಿಸ್ ಫೌಂಡೇಶನ್ ನೆರವಿನೊಂದಿಗೆ ಸೇವಾ ಚೇತನದ ಲೋಕಾರ್ಪಣೆ ಏಪ್ರಿಲ್ ತಿಂಗಳಲ್ಲಿ ನಡೆದಿದೆ. ಹಲವಾರು ದಾನಿಗಳ ನೆರವಿನೊಂದಿಗೆ ನಿರ್ಮಾಣಗೊಳ್ಳುತ್ತಿರುವ ದಿವ್ಯಾಂಗರ ಪುನರ್ವಸತಿ ಮತ್ತು ಕೌಶಲ್ಯ ಅಭಿವೃದ್ಧಿ ಹಾಗೂ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಯೋಜನೆಯಡಿ ನಡೆಯುತ್ತಿರುವ ಅದಮ್ಯ ಚೇತನದ ಶಾಲಾ ಆರಂಭೋತ್ಸವದ ಮೆರವಣಿಗೆಯನ್ನು ಶಾರದಾ ಗಣಪತಿ ವಿದ್ಯಾಕೇಂದ್ರ ಪುಣ್ಯಕೋಟಿ ನಗರ ಇದರ ಅಧ್ಯಕ್ಷರಾದ ಟಿ.ಜಿ. ರಾಜಾರಾಮ್ ಭಟ್ ಅವರು ಉದ್ಘಾಟಿಸಿದರು. ಕ್ಯಾಂಪಸ್ ತಲುಪಿದ ದಿವ್ಯಾಂಗರನ್ನು ಪುಷ್ಪದಳ ಚಿಮುಕಿಸಿ ಆರತಿ ಬೆಳಗಿ ಸ್ವಾಗತಿಸಲಾಯಿತು. ನಂತರ ನಡೆದ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶಿಕ್ಷಕಿ ದೀಪಿಕಾ ಸ್ವಾಗತಿಸಿದರು. ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ನೇತಾರ ಟಿ.ಜಿ. ರಾಜಾರಾಮ್ ಭಟ್ ಹಾಗೂ ಅತಿಥಿಗಳು ದೀಪ ಬೆಳಗಿಸಿ ಚಾಲನೆ ನೀಡಿದರು. ಉದ್ಘಾಟನೆ ನೆರವೇರಿಸಿದ ಟಿ.ಜಿ. ರಾಜಾರಾಮ್ ಭಟ್ ಅವರು ಮಾತನಾಡಿ, ಕಾಶಿ, ಕನ್ಯಾಕುಮಾರಿ, ಹರಿದ್ವಾರ ಹೀಗೆ ಹಲವು ಕ್ಷೇತ್ರಗಳ ದರ್ಶನ ಮಾಡಿದ್ದೇನೆ. ಆದರೆ ಇಂದು ಅದಮ್ಯ ಚೇತನಕ್ಕೆ ಬಂದಾಗ ಇದು ಆ ಕ್ಷೇತ್ರಗಳಿಗಿಂತಲೂ ಶ್ರೇಷ್ಠ ಎಂಬ ಮನವರಿಕೆ ನನಗಾಗಿದೆ. ಪ್ರತಿ ತಿಂಗಳು ನಮ್ಮ ಶಾರದಾ ಗಣಪತಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಇಲ್ಲಿನ ಸ್ವಚ್ಛತಾ ಕಾರ್ಯ ಹಾಗೂ ಇತರ ಸೇವೆಯಲ್ಲಿ ಪಾಲ್ಗೊಳ್ಳುವ ಅವಕಾಶ ನೀಡಿ ವರ್ಷದಲ್ಲಿ ಒಂದು ಬಾರಿ ಮಕ್ಕಳಿಗೆ ಅನ್ನದಾನ ಮಾಡಲು ಅವಕಾಶ ಕೊಡಿ ಎಂದರು. ಅದು ಇಡಲಾಗದಂತಹ ಚೈತನ್ಯ ಚೇತನೆ ಮಕ್ಕಳ ಒಳಗಡೆ ಇದೆ. ಅದು ಯಾವ ದಿವಸ ಹೊರಗಡೆ ಬರ್ತದೆ ಅಂತ ಗೊತ್ತಿಲ್ಲ. ಯಾವ ಮಕ್ಕಳ ಒಳಗೊಬ್ಬ ಕ್ರೀಡಾಳು ಇದ್ದಾನೆ, ಯಾವ ಮಗುವಿನ ಒಳಗೊಬ್ಬ ಯೋಗ್ಯ ಚೆಸ್ ಆಟಗಾರ ಇದ್ದಾನೆ, ಯಾವ ಮಗುವಿನ ಒಳಗೊಬ್ಬ ಅದ್ಭುತವಾದ ಓಟಗಾರ ಇದ್ದಾನೆ, ಅದು ಸಮಾಜಕ್ಕೆ ಮುಂದೊಂದು ಪರಿಚಯ ಆಗಲಿಕ್ಕಿದೆ. ಅದನ್ನು ಸಮಾಜಕ್ಕೆ ತಿಳಿದಿರುವ ಪ್ರಯತ್ನವನ್ನ ಇವತ್ತು ಸೇವಾ ಭಾರತಿ ಯದಮ್ಯ ಚೇತನ ಸಂಸ್ಥೆ ಮೂಲಕ ಮಾಡ್ತಿರುವುದನ್ನು ನಾನು ಅಭಿನಂದಿಸಿದ ಹೋದರೆ ಬಹುಶಃ ನಾನು ಪರಮ ಪಾಪಿ ಆಗ್ತೇನೆ ನಾನು ಅದು ಭಾವಿಸಿಕೊಂಡಿದ್ದೇನೆ.
ನನಗೆ ಒಂದು ಹೆಮ್ಮೆ ಇತ್ತು. ನಾನೊಂದು ಭಾರಿ ದೊಡ್ಡ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದೇನೆ, ಅದುವೇ ಅದ್ಭುತ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಇಲ್ಲಿಗೆ ಬಂದಾಗ ಅನಿಸ್ತು ಅದು ಏನೂ ಅಲ್ಲ. ನಾನು ನಡೆಸ್ತಾ ಇರೋ ಶಾರದಾ ಗಣಿತ ವಿದ್ಯಾ ಕೇಂದ್ರ ಈ ಸಂಸ್ಥೆಯ ಮುಂದೆ ಏನೇನೂ ಅಲ್ಲ, ತೃಣಕ್ಕೆ ಸಮಾನ ಅಂತ ನಾನು ಇವತ್ತು ಕಂಡುಕೊಂಡಿದ್ದೇನೆ. ಇವತ್ತು ನಾನು ಶಾರದಾ ಗಣಿತ ವಿದ್ಯಾ ಕೇಂದ್ರ ಮತ್ತು ಈ ಸಂಸ್ಥೆಯನ್ನು ಒಂದು ಸಂಬಂಧ ಬೆಸುಗೆ ಹಾಕುವ ಯೋಚನೆ ಮಾಡ್ತಾ ಇದ್ದೇನೆ. ನನ್ನ ಶಾಲೆಯ ವಿದ್ಯಾರ್ಥಿಗಳಿಗೆ ಈ ವಿಶಿಷ್ಟ ಲೋಕವನ್ನು ಪರಿಚಯ ಮಾಡಬೇಕು. ಇಂಥ ಅದಮ್ಯ ಚೇತನಗಳು ಸಮಾಜದಲ್ಲಿ ಇವೆ, ಅದಕ್ಕೆ ನಾವೆಲ್ಲ ಬೆಂಬಲ ಕೊಡಬೇಕು, ಸಹಕಾರ ಕೊಡಬೇಕು. ಅವರನ್ನು ದೇವಲೋಕದ ಪುಷ್ಪಗಳಂತೆ ನಾವು ನೀರೆರೆದು ಸಾಕಿ ಬೆಳೆಸಬೇಕು ಅನ್ನೋ ಶಿಕ್ಷಣವನ್ನ ನನ್ನ ಶಾಲೆಯ ಮಕ್ಕಳು ಕೊಡುವ ಒಂದು ಅವಕಾಶವನ್ನು ನೀವು ಮಾಡಿಕೊಡಬೇಕು ನಿಮ್ಮನ್ನ ಕೇಳಿಕೊಡ್ತಾ ಇದ್ದಾರೆ. ತಕ್ವಾ ಪಬ್ಲಿಕ್ ಸ್ಕೂಲ್ ಮ್ಯಾನೇಜರ್ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತ ಹಸನ್ ಕುಂಜಿ ಗಂಗರ ಮಜ್ಜಲು ಈ ವಿದ್ಯಾರ್ಥಿಗಳು ದಿವ್ಯಾಂಗ ಮಕ್ಕಳು ದೇವರು ನೀಡಿದ ಸ್ವರ್ಗದ ಹೂಗಳೆಂದು ಬಣ್ಣಿಸಿದರು. ಇವರ ಸೇವೆ ನಿಜವಾಗಿಯೂ ದೇವರ ಸೇವೆ ಎಂದರಲ್ಲದೆ ಈ ಸಂಸ್ಥೆಯ ಕಾವಲುಗಾರರಾಗಿ ನಾವೆಲ್ಲ ಇರಬೇಕು ಎಂದರು. ಬಹಳ ಸಂತೋಷಕವಾದಂಥ ಒಂದು ದಿನ. ನಮ್ಮ ಕುರ್ಆನ್ನಲ್ಲಿ ಹೇಳಿದ ಪ್ರಕಾರ ಈ ಮಕ್ಕಳು ಸ್ವರ್ಗದ ಹೂ ಅಂತ ಹಲವು ಸ್ಥಳದಲ್ಲಿ ಅದನ್ನು ಉಚ್ಚಾರ ಮಾಡಿದ್ದಾರೆ. ಕುರ್ಆನ್ನಲ್ಲಿ ಪ್ರತ್ಯೇಕವಾಗಿ ಯತೀಮು, ಬಡ ಮಕ್ಕಳು, ಅದರಲ್ಲೂ ವಿಶೇಷವಾಗಿ ಅಂಗವಿಕಲ ಮಕ್ಕಳನ್ನ ಇದು ಸ್ವರ್ಗದ ಹೂ ಅಂತೇಳಿ ಉಲ್ಲೇಖ ಮಾಡಿ ಇದರ ಒಂದು ಸ್ಥಾಪನೆಯಲ್ಲಿ ನೆಲೆ ನಿಂತಿರುವುದು ನಮಗೆ ತುಂಬ ಸಂತೋಷಕದ ವಿಷಯ. ಇದನ್ನು ಕಟ್ಟಿ ಬೆಳೆಸಿದವರಿಗೆ ಇದರ ಸೇವೆಯನ್ನು ಸಲ್ಲಿಸುವ ಎಲ್ಲರಿಗೂ ಈ ಊರವರ ಪರವಾಗಿ ನನ್ನ ಮನೆ ಬರುವಾಗಲೇ ನನ್ನ ಮನೆಯನ್ನು ನೋಡ್ತಾ ಈ ಮಕ್ಕಳು ಬರಬೇಕು. ಇದರ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅಲ್ಲದೆ ಈ ಸಂಸ್ಥೆಗೆ ನನ್ನಿಂದಾಗುವಂತಹ ಸಹಕಾರ ಮಾನ್ಯ ಚಂದ್ರಶೇಖರ ಶೆಟ್ಟಿ ಅವರು ಬೆಳಿಗ್ಗೆ ದಿನ ನಮ್ಮ ಮನೆಗೆ ಇಲ್ಲದೆ ಅವರ ಮನೆಗೆ ನಾನು ಹೋಗಿ ಮಾತನಾಡ್ತಾ ಇದ್ದೆ. ಅಷ್ಟೊಂದು ಸಹೋದರತೆಯಲ್ಲಿ ಸಣ್ಣದಿನದಿಂದ ಇವತ್ತಿನ ತನಕ ನಾವಿದ್ದೇವೆ. ಅವರಲ್ಲಿ ಇದನ್ನು ಮಾತನಾಡಿಸುವಾಗ ಮೊನ್ನೆ ಒಂದು ವಿಷಯ ಹೇಳಿದರು, ಏನಾದರೂ ಯಾರು ದಾನಿಗಳ ಮಟ್ಟಿಗಿದ್ದಾರೆ ನೋಡುವ, ಒಬ್ಬರನ್ನು ಇವತ್ತು ಕರ್ಕೊಂಡು ಬರುವುದರಲ್ಲಿ ನಾವು ಇದ್ದೆವು. ಆದರೆ ಮತ್ತೆ ಅವರೇ ಬಂದು ಹೇಳಿದ್ರು, ಈಗ ಬೇಡ, ದೊಡ್ಡ ಕಟ್ಟಡಕ್ಕೆ ನಾವು ಅವರನ್ನು ಕರೆತರುವ ಅಂತ. ಅಲ್ಲಾಹು ದೇವರು ಅನುಗ್ರಹಿಸಿ ಆ ಕಾರ್ಯಕ್ರಮಕ್ಕೆ ಅವರನ್ನು ತಂದು ಇದನ್ನೆಲ್ಲ ತೋರಿಸುವ. ನಾವು ಇವತ್ತು ನಾನು ನೆನೆಸಬೇಕಾದ ಒಂದೇ, ನಾನು ಇಲ್ಲಿಗೆ ಖಾಲಿ ಮೆರವಣಿಗೆ ತನಕ ಬಂದು ನಾನು ಒಂದು ಸಂಸ್ಥೆಯಲ್ಲಿ ಡ್ಯೂಟಿಗೆ ಇರುವನು. 10 ಗಂಟೆಗೆ ನನಗೆ ಪಂಚೆ ಮಾಡಿ ಆಗಬೇಕು. ಇಂಥ 40-50 ಶಿಕ್ಷಕಿಯರ ಒಟ್ಟಿಗೆ ನಾನು ಒಂದು ವ್ಯವಸ್ಥಾಪಕನಾಗಿ ಸೇವೆ ಸಲ್ಲಿಸುತ್ತಿರುವುದು. ಆದರೆ ಮೆರವಣಿಗೆಯನ್ನು ಇಲ್ಲಿ ಮುಟ್ಟಿಸಿ ತಕ್ಷಣ ಹಿಂಬದಿ ಹೋಗುವಂತ ನಡೆದರು. ಮಾನ್ಯ ಇಲ್ಲಿಯ ಅತಿಥಿಗಳು ಮತ್ತು ಇಲ್ಲಿಯ ಸಹೋದ್ಯೋಗಿಗಳು ಶೆಟ್ರು ನನ್ನನ್ನು ಭಾರಿ ಗೌರವದಿಂದ ಕಾಣಿಕೊಂಡರು. ಇದನ್ನು ಯಾವಾಗಲೂ ಮರೆಯದಾಗದ ಸಂಗತಿ. ನಾವು ದೇವರು ನಿಮಗೆ ಆಯುರಾರೋಗ್ಯ ಮತ್ತು ಐಶ್ವರ್ಯವನ್ನು ಕರುಣಿಸಿದಂತೆ ನನ್ನ ಸದಾ ಸಹಕಾರ ಈ ಸಂಸ್ಥೆಗೆ ಇದೆ. ಯಾವಾಗಲೂ ಇದರ ಒಂದು ಭದ್ರತೆಯಾಗಿ, ಒಂದು ಸೆಕ್ಯೂರಿಟಿಯಾಗಿ ನಾನಿದ್ದೇನೆ. ಇದರ ಒಂದು ಸೆಕ್ಯೂರಿಟಿ. ಸೇವಾ ಭಾರತೀಯ ಕಾರ್ಯದರ್ಶಿ ನಾಗರಾಜ ಭಟ್ ಪ್ರಸ್ತಾವನೆಗೆ ಇದ್ದರು. ತದನಂತರ 5 ವರ್ಷ ಅಲ್ಲಿ ಕಳೆದ ಮೇಲೆ ಆ ಭವ್ಯವಾದ ಕಟ್ಟಡದಲ್ಲಿ ನಿಮ್ಮ ಮಕ್ಕಳು ಅಲ್ಲಿ ಬರ್ತಾ ಇದ್ರಿ, ಹೆಚ್ಚಿನವರು. ಆ ಕಟ್ಟಡದಲ್ಲಿ ನಾವು 5 ವರ್ಷ ಬಹಳ ಒಂದು ವಿಜೃಂಭಣೆಯನ್ನ ನಾವು ಕಳೆದಿದ್ದೇವೆ. ನಿಮ್ಮ ಮಕ್ಕಳು ಆ ಶಾಲೆಗೆ ಬಂದ ಮೇಲೆ ಆದ ಬದಲಾವಣೆಯನ್ನ ನಾವು ಹಲವು ಸಲ ಈ ಮಕ್ಕಳ ಪೋಷಕರ ಹತ್ರ ವಿಚಾರಿಸಿದಾಗ ನಮ್ಮಲ್ಲಿ ಆದ ಬದಲಾವಣೆ, ಆ ಮಕ್ಕಳಲ್ಲಾದ ವಿಭಿನ್ನ ಸಾಮರ್ಥ್ಯದ ಮಕ್ಕಳ ಒಂದು ಅವರ ನಡತೆಯಲ್ಲಾದ ಬದಲಾವಣೆಯನ್ನ ನೀವೆಲ್ಲ ಗಮನಿಸಿದ್ದೀರಿ. ಮಾತೃ ಸಂಸ್ಥೆ ಸೇವಾ ಭಾರತೀಯ ಮುಖ್ಯ ಉದ್ದೇಶನೇ ಅದು, ವಿಭಿನ್ನ ಸಾಮರ್ಥ್ಯದ. ನಾವು ಅವರಿಗೆ ಬುದ್ಧಿಮಾನ್ಯ ಮಕ್ಕಳು, ವಿಭಿನ್ನ ಸಾಮರ್ಥ್ಯದ ಮಕ್ಕಳು ಅಥವಾ ಯಾವುದೇ ರೀತಿಯಲ್ಲಿ ಉಲ್ಲೇಖ ಮಾಡುವುದಿಲ್ಲ. ಯಾಕಂದ್ರೆ ಭಾರತ ಸರ್ಕಾರ ಅಂತಹ ಮಕ್ಕಳಿಗೆ ಒಂದು ಗೌರವಪೂರ್ಣವಾದ ಒಂದು ಹೆಸರಿಟ್ಟಿದೆ, ದಿವ್ಯಾಂಗರು ಅಂತ ಹೇಳಿ. ಅದರಿಂದ ನಾವು ಇನ್ನು ಮುಂದೆ ಅಂತಹ ಮಕ್ಕಳನ್ನು ನಾವು ದಿವ್ಯಾಂಗರು ಅಂತ ಹೇಳ್ತೇವೆ. ಈ ಸಂದರ್ಭ ಮುರಳೀಧರ ಭಟ್ ಉಳ್ಳಾಲಬೈಲು, ಸುಂದರ ಉಳ್ಳಾಲಬೈಲು ಅವರನ್ನು ಗೌರವಿಸಲಾಯಿತು.
ಸೇವಕಿ ಶ್ರೀಮತಿ ಉಳ್ಳಾಲ ಅವರಿಗೆ ವಿದಾಯದ ಗೌರವ ನಡೆಯಿತು. ಸೇವಾ ಭಾರತೀಯ ವಿಶ್ವಸ್ತರಾದ ಗೋಪಾಲಕೃಷ್ಣ ನಾಯಕ್, ಬಿ ಪ್ರಕಾಶ್ ಪೈ, ಶಾಂತರಾಮ್ ಪೈ, ವಿಠಲ್ದಾಸ್ ನಾಯ್ಕ್, ಧಾರ್ಮಿಕ ಮುಂದಾಳು ಚಂದ್ರಶೇಖರ ಶೆಟ್ಟಿ ಮರಿಕಳ, ಕಿರಣ್ ಶೆಟ್ಟಿ ಮುಂತಾದವರು ವೇದಿಕೆಯಲ್ಲಿದ್ದರು. ವಾಣಿಶ್ರೀ ಧನ್ಯವಾದವಿತ್ತರು. ಉಷಾ ನಿರೂಪಿಸಿದರು.